ಈ ವಿಡಿಯೋ ಬಂದ್ಬಿಟ್ಟು ನಿಮಗೋಸ್ಕರನೇ. ನೀವೇನಾದ್ರೂ ಹೊಸ ಯೂಟ್ಯೂಬರ್ ಆಗಿದ್ದು ವಿಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತೀನಿ ಪ್ಲಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಟ್ಟು 24 hours ಆದ್ರೂ ಸಹ ವ್ಯೂಸ್ ಬರ್ತಾ ಇಲ್ಲ, 0 ವ್ಯೂಸ್ ತೋರಿಸ್ತಾ ಇದೆ ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ಬಂದ್ಬಿಟ್ಟು ನಿಮಗೋಸ್ಕರನೇ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಕರೆಕ್ಟ್ ಆಗಿ ಈ ಟಿಪ್ಸ್ ನ ಫಾಲೋ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಸಹ 0 ವ್ಯೂಸ್ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗಿದ್ರೆ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಬನ್ನಿ, ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು, ನಾವು ಬಿಡಬೇಕು ಅನ್ಕೊಂಡು ಬಹಳಷ್ಟು ಜನ ಕಷ್ಟ ಬಿದ್ಬಿಟ್ಟು ಕಂಟೆಂಟ್ ನ ಹುಡುಕಿ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ತಮ್ನೆಲ್ ಟ್ಯಾಗ್ಸ್ ಇವೆಲ್ಲ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ 0 ವ್ಯೂಸ್ ಅಂತ ಬಂದ್ಬಿಡುತ್ತೆ. ಬಟ್ ಇಲ್ಲೇ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ, ನಮ್ಗೆ ಈ ವಿಡಿಯೋಸ್ ಮಾಡೋದು ನಮ್ ಕೈಯಿಂದ ಆಗಲ್ಲ, ನಾವು ಮಾಡೋದು ವೇಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಹಳಷ್ಟು ಜನ ವಿಡಿಯೋ ಹಾಕೋದು ನಿಲ್ಸ್ಬಿಡ್ತಾರೆ. ಹೀಗ್ ಮಾಡಕ್ ಹೋಗ್ಬಾರ್ದು. ನಾವು ಆಲ್ರೆಡಿ ಒಂದು ಕೆಲಸನ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡು ನಿಂತ್ಕೊಂಡ ಮೇಲೆ ನಾವು ಅರ್ಧ ಸಕ್ಸಸ್ ನ ಪಡ್ಕೊಂಡಂಗೆ. ಅದಕ್ಕೋಸ್ಕರ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ಡೈಲಿ ಅಪ್ಲೋಡ್ ಮಾಡ್ಕೊಳ್ರಿ. ಬಟ್ ನಾನು ಇಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ. ಅವು ಏನೇನಂತ ಹೇಳ್ಕೊಡ್ತೀನಿ, ಅವನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನಿಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ಬನ್ನಿ, ಮೊದಲೇದಾಗಿ ನೋಡೋದಾದ್ರೆ CTR ಬಂದ್ಬಿಟ್ಟು ನಿಮ್ಮ ವಿಡಿಯೋಗೆ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ ಅಪ್ಲೋಡ್ ಮಾಡೋ ಟೈಮಲ್ಲಿ ತಮ್ನೇಲ್ ಕೇಳುತ್ತಲ್ಲ, ತಮ್ನೇಲ್ ಬಂದ್ಬಿಟ್ಟು ಹೆಂಗಿರ್ಬೇಕಪ್ಪ ಅಂದ್ರೆ, ನೋಡಿದ ತಕ್ಷಣ ನಾವು ಕ್ಲಿಕ್ ಮಾಡ್ಬಿಟ್ಟು ವಿಡಿಯೋಸ್ ಹೆಂಗಿದೆ ಅಂತ ನೋಡ್ಬೇಕು. ಆ ರೀತಿ ಒಂದು ತಮ್ನೇಲ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಟಾಪಿಕ್ ರಿಲೇಟೆಡ್ ಆಗಿ ನೀವು ತಮ್ನೇಲ್ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ರಿ. ಎರಡನೇದಾಗಿ ಬಂದ್ಬಿಟ್ಟು ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ, ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಪರ್ಟಿಕ್ಯುಲರ್ ಒಂದು ಕಂಟೆಂಟ್ ವಿಡಿಯೋ ಇಲ್ದೇನೆ ಆಲ್ ರೌಂಡ್ ಆಗಿ ಎಲ್ಲಾ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು. ಇದರಿಂದ ಏನಪ್ಪಾ ಅಂದ್ರೆ, ಒಂದು ವಿಡಿಯೋ ಬಂದ್ಬಿಟ್ಟು ಒಬ್ಬ ಸಬ್ಸ್ಕ್ರೈಬರ್ಸ್ ಗೆ ಯೂಸ್ ಆಗುತ್ತೆ, ಇನ್ನೊಬ್ಬರಿಗೆ ಯೂಸ್ ಆಗಲ್ಲ. ಇದರಿಂದ ಆ ಸಬ್ಸ್ಕ್ರೈಬರ್ ನಿಮ್ಗೆ ನೋಡ್ತಾನೆ, ಇನ್ನೊಬ್ಬ ನೋಡಲ್ಲ. ಇದರಿಂದ ನಿಮ್ಗೆ ವ್ಯೂಸ್ ಡೌನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಇಂದ ನೀವು ವಿಡಿಯೋಸ್ ಮಾಡ್ಕೊಳ್ರಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ, ನಿಮ್ಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬರ್ತಾರೆ. ಇನ್ನು ಫೈನಲ್ ಆಗಿ ಮೂರನೇದು, ಇದು ಬಂದ್ಬಿಟ್ಟು ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಒಬ್ಬ ಸಬ್ಸ್ಕ್ರೈಬರ್ ನಿಮ್ಮ ವಿಡಿಯೋ ನೋಡ್ತಾ ಇದೇನಂದ್ರೆ ಕೊನೆ ತನಕ ನೋಡ್ಬೇಕಾ ಬೇಡ ಅನ್ನೋದು ಸ್ಟಾರ್ಟಿಂಗ್ ಒಂದು 10 seconds 15 seconds ಅಲ್ಲೇ ಡಿಸೈಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ, ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡ್ತಿರಲ್ಲ, ಆ ವಿಡಿಯೋದಲ್ಲಿ ಬಂದ್ಬಿಟ್ಟು ಇರೋ ಮ್ಯಾಟರ್ ನ ಡೈರೆಕ್ಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ಆರಾಮಾಗಿ ಅವರು ನೋಡ್ತಾರೆ ಕೊನೆವರೆಗೂ. ಇದರಿಂದ ನಿಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಟ್ರೆಂಡಿಂಗ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಲ್ಲ, ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟ್ಸ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ 0 ವ್ಯೂಸ್ ಪ್ರಾಬ್ಲಮ್ ಇರಲ್ಲ. ಪ್ಲಸ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ, ನಿಮ್ಮ ಚಾನಲ್ ಸಹ ಬೇಗ ಬೇಗ ಗ್ರೋತ್ ಸಿಗುತ್ತೆ. ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗಳ ಲೈಕ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ರಿಗೂ